ನಮಸ್ಕಾರ ಸ್ನೇಹಿತರೆ. ಟಿಇಟಿ ಪರೀಕ್ಷೆಗಾಗಿ ಸಿದ್ಧತೆ ನಡೆಸ್ತಾ ಇರುವಂತಹ ಎಲ್ಲ ಸ್ನೇಹಿತ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ 2014ರಲ್ಲಿ ನಡೆದಿರುವಂತಹ ಟಿಇಟಿ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ಅಥವಾ ಸೋಷಿಯಲ್ ಸ್ಟಡೀಸ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಯಾವಿವೆ ಮತ್ತು ಅವುಗಳ ಉತ್ತರಗಳನ್ನು ನೋಡಿಕೊಂಡು ಬರೋಣ. ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಅಬ್ಸರ್ವ್ ಮಾಡುವುದರ ಮೂಲಕ ಹಿಂದೆ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದ್ರು, ಮುಂದೆ ಸ್ಟಡಿ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಎಂತಹ ಪ್ರಶ್ನೆಗಳಿಗೆ ಜಾಸ್ತಿ ಆಗಿರುವಂತಹ ಒತ್ತು ಕೊಟ್ಟುಕೊಂಡು ನೋಡಿಕೊಳ್ಬೇಕು ಅನ್ನೋದು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೋಸ್ಕರ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿ, ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಇತರ ಸ್ನೇಹಿತರೊಂದಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೂ ನೀವು ಫಸ್ಟ್ ಬಾರಿ ನಮ್ಮ ಒಂದು ಚಾನೆಲ್ ನಲ್ಲಿ ಈ ವಿಡಿಯೋ ವೀಕ್ಷಿಸ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಸಹ ಮಾಡಿ. ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ಯಾವುವಿವೆ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ಪಾರ್ಟ್ 4 ನಲ್ಲಿ ಸೋಷಿಯಲ್ ಸ್ಟಡೀಸ್ ಅಥವಾ ಸೋಷಿಯಲ್ ಸೈನ್ಸ್ ಅನ್ನುವ ಒಂದು ವಿಭಾಗದಲ್ಲಿ ಪ್ರಶ್ನೆಗಳಿರುವಂತದ್ದಾಗಿರ್ತದೆ. ಒಟ್ಟಾರೆಯಾಗಿ 60 ಕ್ವಶನ್ಸ್ಗಳು ಇದಕ್ಕೆ ಸಂಬಂಧಿಸಿರುವಂತದ್ದು ಇರುವಂತದ್ದಾಗಿರ್ತದೆ. ಆ ಕಾರಣಕ್ಕೋಸ್ಕರ ಇಲ್ಲಿ 91ರಿಂದ ಪ್ರಾರಂಭವಾಗಿರುವಂತಹ ಪ್ರಶ್ನೆಗಳು ಯಾವುವಿವೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲನೇದಾಗಿ ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ. ಇವು ಎಲ್ಲಾ ಒಂದು ಪ್ರಶ್ನೆಗಳು ಒಂದು ಪಠ್ಯ ಪುಸ್ತಕದಲ್ಲಿ ಬಹಳ ಸುಲಭವಾಗಿ ದೊರೆಯುವಂತಹ ಪ್ರಶ್ನೆಗಳಾಗಿರುವಂಥದ್ದು. ನಾವು ಮುಖ್ಯವಾಗಿ ಈ ಒಂದು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಬರುವಂತಹ ಪಠ್ಯ ಪುಸ್ತಕಗಳು, ಸಮಾಜ ವಿಜ್ಞಾನ ಪಠ್ಯ ಪುಸ್ತಕಗಳನ್ನು ಅಧ್ಯಯನ ಮಾಡಿದೆ. ಅದರಲ್ಲಿ ಈ ಸೋಷಿಯಲ್ ಸ್ಟಡಿಗೆ ಸಂಬಂಧಿಸಿರುವಂತಹ ಬಹಳಷ್ಟು ಪ್ರಶ್ನೆಗಳನ್ನು ಇಲ್ಲಿ ಉತ್ತರಿಸುವುದಕ್ಕೆ ಬಹಳ ಈಸಿ ಆಗಿರುವಂಥದ್ದು. ಈ ಸೋಷಿಯಲ್ ಸ್ಟಡಿಗೆ ಸಂಬಂಧಿಸಿದಂತೆ ನಾನು 9, 10ನೇ ತರಗತಿಯ ಒಂದು ಪಠ್ಯ ಆಧಾರಿತ MCQ ವಿಡಿಯೋಗಳ ಸರಣಿಗಳನ್ನು ಸಹ ಮಾಡಿರುವಂಥದ್ದು. ಅವುಗಳನ್ನು ವೀಕ್ಷಿಸದೇ ಇದ್ದಲ್ಲಿ ನಮ್ಮ ಒಂದು ಪ್ಲೇ ಲಿಸ್ಟ್ ಅನ್ನು ಕೊಟ್ಟಿರ್ತೇನೆ. ಇಲ್ಲಿ MCQ ಬಹು ಆಯ್ಕೆ ಪ್ರಶ್ನೋತ್ತರಗಳ ಸರಣಿಗಳನ್ನ ನೀವು ನೋಡಿಕೊಳ್ಬಹುದಾಗಿರುವಂಥದ್ದು ಆಗಿದೆ. ಬನ್ನಿ ನೋಡೋಣ. ಇಲ್ಲಿ ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ ಅಂತ ಹೇಳಿದಾಗ ಇಲ್ಲಿ ಮಯೂರವರ್ಮ, ಕಾಕುತ್ಸವರ್ಮ, ದಂತಿದುರ್ಗ ಮತ್ತು ಸ್ಕಂದವರ್ಮ ಅಂತ ಹೇಳಿ. ಇಲ್ಲಿ ಹಲ್ಮಿಡಿ ಶಾಸನ ಅಂದಾಗ ಕಾಕುತ್ಸವರ್ಮನ ಬಗ್ಗೆ ಐತಿಹ್ಯ ತಿಳಿದು, ಈ ಒಂದು ಕಾಕುತ್ಸವರ್ಮನ ಕಾಲದಲ್ಲಿ ಇರುವಂತಹ ಇತಿಹಾಸವನ್ನು ತಿಳಿದುಕೊಳ್ಳುವುದಕ್ಕೆ ಈ ಒಂದು ಹಲ್ಮಿಡಿ ಶಾಸನದಿಂದ ತಿಳಿದು ಬರುವಂತಹ ಐತಿಹ್ಯ ಆಗಿರುವಂಥದ್ದು. ಇಲ್ಲಿ 92ನೇ ಪ್ರಶ್ನೆ ನೋಡೋಣ. ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟಮಿಯ ನಾಗರಿಕತೆಯು ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ. ಯಾವ ಐತಿಹ್ಯದ ಮೂಲಕ ನಮಗೆ ಈ ಒಂದು ನಾಗರಿಕತೆ ಮೆಸೊಪೊಟಮಿಯ ಅಂದ್ರೆ ಇತರ ನಾಗರಿಕತೆಗಳೊಂದಿಗೆ ವ್ಯಾಪಾರ ಸಂಪರ್ಕ ಹೊಂದಿತ್ತು ಅನ್ನೋದು ತಿಳಿದು ಬರುವಂತದ್ದು. ಇದು ಸಹ 8ನೇ ತರಗತಿಯ ಪಠ್ಯ ಪುಸ್ತಕವನ್ನು ಅಧ್ಯಯನ ಮಾಡಿದೆ. ಅದರಲ್ಲಿ ಸಮಾಜ ವಿಜ್ಞಾನ 8ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಈ ಒಂದು ನಾಗರಿಕತೆಗಳ ಬಗ್ಗೆ ಬರುವಂತದ್ದಾಗಿದೆ. ಇಲ್ಲಿ ನೋಡಿದಾಗ ಮುದ್ರೆಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ. ಶಿಲಾಶಾಸನಗಳು ಬರ್ತವೆ, ದೇಶೀಯ ಸಾಹಿತ್ಯ ಬರ್ತವೆ, ವಿದೇಶಿ ಸಾಹಿತ್ಯಗಳೆಲ್ಲ ಬರುವಂತದ್ದಾಗಿದೆ. ಇಲ್ಲಿ ನಮಗೆ ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟಮಿಯ ನಾಗರಿಕತೆ ವ್ಯಾಪಾರ ಸಂಪರ್ಕ ಹೊಂದಿದೆ ಅಂತ ತಿಳಿಸುವಂಥದ್ದು ಇಲ್ಲಿ ಮುದ್ರೆಗಳು, ಇಲ್ಲಿ ದೊರೆತಿರುವಂತಹ ಮುದ್ರೆಗಳ ಆಧಾರದ ಮೇಲೆ ನಮಗೆ ತಿಳಿಯುವಂಥದ್ದು ಆಗಿದೆ. ಇನ್ನು 93ನೇ ಪ್ರಶ್ನೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಐಕ್ಯತೆಯನ್ನು ಮೂಡಿಸಿದ ವಂಶ. ಇಲ್ಲಿ ಅಂದ್ರೆ ಇಡೀ ಭಾರತದಾದ್ಯಂತ ಐಕ್ಯತೆಯನ್ನು ಮೂಡಿಸಿರುವಂತಹ ವಂಶ ಯಾವುದಂದಾಗ ಕುಶಾನರು, ಗುಪ್ತರು, ಶಾತವಾಹನರು, ಮೌರ್ಯರು. ಇಲ್ಲಿ ಮೌರ್ಯ ಸಾಮ್ರಾಜ್ಯ ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸಿರುವಂತಹ ವಿಶಾಲವಾಗಿರುವಂತಹ ಸಾಮ್ರಾಜ್ಯ ಕಟ್ಟಿರುವಂತದ್ದು ಈ ಮೌರ್ಯ ಸಾಮ್ರಾಜ್ಯ ಆಗಿರುವಂತದ್ದು ಆಗಿದೆ. ನೆಕ್ಸ್ಟ್ 94ನೇ ಪ್ರಶ್ನೆಯಲ್ಲಿ ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ. ಯಾವ ಉದ್ಯಮವನ್ನು ಇವರು ಪ್ರೋತ್ಸಾಹಿಸಿದರು? ಪಶುಪಾಲನೆ, ನೇಯ್ಗೆ, ವ್ಯವಸಾಯ, ತೋಟಗಾರಿಕೆ. ಇವರು ನೇಯ್ಗೆ ಉದ್ಯಮವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿರುವಂತದ್ದು ಯಾರು? ದಿಲ್ಲಿಯ ಸುಲ್ತಾನರು ಪ್ರೋತ್ಸಾಹಿಸಿರುವಂತದ್ದು ನೋಡ್ತೇವೆ ನಾವು. ಇನ್ನು 95ನೇ ಪ್ರಶ್ನೆ ನೋಡಿದಾಗ ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವರ ಕಾಲದಲ್ಲಿದ್ದರು. ಯಾರ ಒಂದು ಕಾಲದಲ್ಲಿದ್ದರು ಅಂತ ಹೇಳಿ ನೋಡಿದಾಗ ಇಲ್ಲಿ ಕನಿಷ್ಕ, ವಿಮ್ ಕಡ್ಫೀಸ್, ಕುಜಲ್ ಕಡ್ಫೀಸ್, ಅಶೋಕ. ಇಲ್ಲಿ ಕನಿಷ್ಕನ ಕಾಲದಲ್ಲಿ ಅಶ್ವಘೋಷ, ವಸುಮಿತ್ರ, ಸಂಘರಕ್ಷಕ ಮುಂತಾದ ವಿದ್ವಾಂಸರು ಇವರ ಕಾಲದಲ್ಲಿರುವಂತದ್ದು ಆಗಿದೆ. ಇದು ಸಹ ಪಠ್ಯ ಪುಸ್ತಕದ ಆಧಾರದಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿರುವಂತದ್ದಾಗಿದೆ. ನಾವು ಪಠ್ಯ ಪುಸ್ತಕವನ್ನು ಒಂದ್ಸರ್ತಿ ಪೂರ್ತಿಯಾಗಿ ಅಧ್ಯಯನ ಮಾಡಿದ್ದೆ ಅದರಲ್ಲಿನ ಪ್ರಶ್ನೆಗಳೇ ಬಹಳಷ್ಟು ಬರುವಂತದ್ದು ಆಗಿರ್ತದೆ. ಇನ್ನು 96ನೇ ಪ್ರಶ್ನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದು? ಒಂದು ಭವ್ಯ ರಚನೆ ಅಂತ ಹೇಳಿ ನೋಡಿದಾಗ ಕೆಂಪು ಕೋಟೆ, ಅಲೈ ದರ್ವಾಜಾ, ಬುಲಂದ್ ದರ್ವಾಜಾ, ಚಾರ್ಮಿನಾರ್. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯವಾಗಿರುವಂತಹ ರಚನೆ ಅಂತ ಹೇಳಿ ಗುರುತಿಸಿರುವಂತದ್ದು ಅಲೈ ದರ್ವಾಜಾ ಇವರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಭವ್ಯವಾಗಿರುವಂತಹ ರಚನೆ ಆಗಿರುವಂತದ್ದು ಆಗಿದೆ. ನೆಕ್ಸ್ಟ್ 97ನೇ ಪ್ರಶ್ನೆಯನ್ನು ನೋಡ್ಕೊಂಡಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮುಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್,
ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು. ಇದರ ಪರಿಣಾಮ ಏನಾಯ್ತು? ಇದರ ಪರಿಣಾಮ ಅಂತ ಹೇಳಿದಾಗ ಹೈದರಾಬಾದ್, ಬಂಗಾಳ, ಗುಜರಾತ್ ಸಾಮ್ರಾಜ್ಯ ಸ್ಥಾಪಿಸಿದರು. ಚಕ್ರವರ್ತಿಯ ಸಾಮಂತರಾಗಿ ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಆಳಿದರು. ಬಕ್ಸರ್ ಕದನ ನಡೆಯಿತು. ಇಲ್ಲಿ ಚಕ್ರವರ್ತಿಗೆ ಪ್ರತಿ ವರ್ಷ 3,000 ರೂಪಾಯಿಗಳನ್ನು ಕೊಡಬೇಕಾಯಿತು. ಇಲ್ಲಿ ಚಕ್ರವರ್ತಿಗೆ ಇದರ ಪ್ರತಿರೂಪವಾಗಿ 3,000 ರೂಪಾಯಿಗಳನ್ನ ಕೊಡಬೇಕಾಗಿರುವಂತದ್ದು ಆಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 98ನೇ ಪ್ರಶ್ನೆಯಲ್ಲಿ ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ್ ದಂಗೆಯ ನಾಯಕತ್ವವನ್ನು ವಹಿಸಿದವರು. ಇಲ್ಲಿ ಕಾನ್ಪುರ್ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಕಾನ್ಪುರ್ ದಂಗೆಯ ನಾಯಕತ್ವವನ್ನು ವಹಿಸಿರುವಂತವರು ಬಹದ್ದೂರ್ ಶಾ, ತಾತ್ಯಾ ಟೋಪಿ, ನಾನಾ ಸಾಹೇಬ್, ವಾಜಿದ್ ಅಲಿ. ಇಲ್ಲಿ ಕಾನ್ಪುರದ ದಂಗೆಯ ನಾಯಕತ್ವವನ್ನು ವಹಿಸಿರುವಂತವರು ನಾನಾ ಸಾಹೇಬ್ ಅವರು ವಹಿಸಿರುವಂತದ್ದು ಆಗಿತ್ತು. ನೆಕ್ಸ್ಟ್ 99ನೇ ಪ್ರಶ್ನೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ ಕೇಂದ್ರ ಸರ್ಕಾರದ ಯೋಜನೆ. ಅನೌಪಚಾರಿಕ ಶಿಕ್ಷಣ ಯೋಜನೆ, ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ, ರಾಷ್ಟ್ರೀಯ ಶಿಕ್ಷಣ ನೀತಿ 1986, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988. ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡಿರುವಂತಹ ಕೇಂದ್ರ ಸರ್ಕಾರದ ಯೋಜನೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್. ಇಲ್ಲಿ ಸಾಕ್ಷರತೆಗಾಗಿ ಒತ್ತು ಕೊಟ್ಟಿರುವಂತದ್ದು 1988ರಲ್ಲಿ ಇರುವಂತದ್ದು ಆಗಿದೆ. ಇದಕ್ಕೆ ಆನ್ಸರ್ ಆಗಿ ನೋಡಿದಾಗ 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ನಾವು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತದ್ದಾಗಿರ್ತದೆ. ಭಾಗ 2ರಲ್ಲಿ 30ನೇ ಪುಟದಲ್ಲಿ ಬರುವಂತಹ ಒಂದು ಪಠ್ಯ ಪುಸ್ತಕವನ್ನು ನಾವು ಗಮನಿಸಿದಾಗ ಇಲ್ಲಿ 1947ರಲ್ಲಿ ರಾಜಾ ಹರಿಸಿಂಗ್ನು ಒಂದು ಭಾರತ ಒಕ್ಕೂಟಕ್ಕೆ ಸೇರ್ಪಡಿಸುವಂತಹ ಒಪ್ಪಂದವನ್ನು ಮಾಡಿ ಸಹಿ ಹಾಕೊಂಡಿರುವಂತದ್ದು. ಇದು ಆದ ನಂತರ ಏನಾಗುತ್ತೆ, ಒಂದು ಪಾಕಿಸ್ತಾನ ಕೆಲವೊಂದಿಷ್ಟು ಕಾಶ್ಮೀರದ ಭಾಗದ ಮೇಲೆ ದಾಳಿಯನ್ನು ಮಾಡ್ತದೆ. ಈ ದಾಳಿಯನ್ನು ಮುಂದುವರಿಸಿಕೊಂಡು ಬಂದು 1947ರಲ್ಲಿ ವಿಶ್ವಸಂಸ್ಥೆ ಜನವರಿ 1ರಂದು ಕದನ ವಿರಾಮವನ್ನು ಘೋಷಣೆ ಮಾಡಿರುವಂತದ್ದು. ಇಲ್ಲಿ ನಾವು 2 ಪಾಯಿಂಟ್ಸ್ ಅನ್ನ ಗಮನಿಸ್ತೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 101ರಲ್ಲಿ 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ. ಯಾವ ಕಾರಣಕ್ಕೋಸ್ಕರ ಭಾರತದ ಮೇಲೆ ದಾಳಿ ಮಾಡಿತು ಅಂತ ಹೇಳಿ ನೋಡಿದಾಗ ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನೀಡಿದ್ದು, ಭಾರತ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು, ಭಾರತದಿಂದ ನಿರಾಶ್ರಿತರು ಚೀನಾಕ್ಕೆ ನುಸುಳಿದ್ದು, ಚೀನಾದಲ್ಲಾದ ಸಮಾಜವಾದಿ ಕ್ರಾಂತಿ. ಇಲ್ಲಿ ದಲೈ ಲಾಮಾ ಏನ್ ಮಾಡ್ತಾನೆ ಮತ್ತು ಅವನ ಅನುಯಾಯಿಗಳು ಭಾರತಕ್ಕೆ ಬಂದಿರ್ತಾರೆ. ಭಾರತದಲ್ಲಿ ಇವರಿಗೆ ಆಶ್ರಯವನ್ನು ನೀಡಿದ ಕಾರಣದಿಂದಾಗಿ 1962ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಿರುವಂತದ್ದು ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದಾಗ 102ನೇ ಪ್ರಶ್ನೆಯಲ್ಲಿ ಮಧ್ಯಯುಗದ ಭಾರತವನ್ನಾಳಿದ ಪ್ರಥಮ ಮಹಿಳೆ. ಇಲ್ಲಿ ಪ್ರಥಮ ಮಹಿಳೆ ಅಂತ ಹೇಳಿ ನೋಡಿದಾಗ ಇದು 9ನೇ ತರಗತಿ ನಾವು ಪಠ್ಯ ಪುಸ್ತಕದಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತೀವಿ ನಾವು. ರಾಣಿ ಪದ್ಮಿನಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಜಿಯಾ ಸುಲ್ತಾನ, ಬೇಗಂ ಹಜರತ್ ಮಹಲ್. ಇಲ್ಲಿ ರಜಿಯಾ ಸುಲ್ತಾನ ಭಾರತದ ಇತಿಹಾಸದಲ್ಲಿ, ಮಧ್ಯಯುಗದ ಭಾರತದ ಇತಿಹಾಸದಲ್ಲಿ ಆಡಳಿತವನ್ನು ನಡೆಸಿರುವಂತಹ ಭಾರತದ ಪ್ರಪ್ರಥಮ ಮಹಿಳೆ ಅಂತ ಹೇಳಿ ಗುರುತಿಸಿರುವಂತದ್ದಾಗಿರುವಂತದ್ದು ರಜಿಯಾ ಸುಲ್ತಾನ ಒಂದು ಆಡಳಿತವನ್ನು ನಡೆಸಿರುವಂತದ್ದು. ಇದು 9ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ನಾವು ನೋಡ್ತೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹಿಂದೂ ಕುಶ್ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಾನರ ದೊರೆ. ಕುಶಾನರ ದೊರೆ ಅಂತ ನೋಡಿದಾಗ ಕುಜಲ್ ಕಡ್ಫಿಸಸ್, ವಿಮ್ ಕಡ್ಫಿಸಸ್ 1ನೇ ಕನಿಷ್ಕ, 2ನೇ ಕನಿಷ್ಕ. ಇಲ್ಲಿ ಹಿಂದೂ ಕುಶ್ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿರುವಂತಹ ಕುಶಾನರ ದೊರೆ ವಿಮ್ ಕಡ್ಫಿಸಸ್ ಈ ಕುಶಾನರ ದೊರೆ ಆಗಿರುವಂತದ್ದು, ಚಿನ್ನದ ನಾಣ್ಯಗಳನ್ನು ಟಂಕಿಸಿರುವಂತದ್ದಾಗಿದೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಹೇಳಿ ಕೊಟ್ಟಿರುವಂತದ್ದು. ಈ ಪಟ್ಟಿ 1ಕ್ಕೆ ಮತ್ತು ಪಟ್ಟಿ 2ಕ್ಕೆ ಜೋಡಿಸಿ ಇಲ್ಲಿ ಕೋಡ್ಗಳ ರೂಪದಲ್ಲಿ ಕೊಟ್ಟಿರ್ತಾರೆ. ಈ ಕೋಡ್ಗಳಲ್ಲಿ ಜೋಡಿಸಬೇಕಾಗಿರುವಂತದ್ದು. ಇದಕ್ಕೆ ಆನ್ಸರ್ ಅನ್ನು ನೋಡ್ಕೊಂಡಾಗ ನಾವು ಈ 1ನೇ ಆನ್ಸರ್ ಬರುವಂತದ್ದು. ಅಂದ್ರೆ 1ನೇ ಅಹಿಂಸೆ ಅಂದಾಗ ಸರಿಯಾಗಿರುವಂತಹ ಉತ್ತರ ಹಿಂಸೆ ಮಾಡದಿರುವುದು ಅನ್ನೋದು ಆಗಿರ್ತದೆ. ಇನ್ನು 2ನೇದಕ್ಕೆ ಆಸ್ಥೇಯ ಅಂದಾಗ ಕದಿಯದಿರುವುದನ್ನ ಆಸ್ಥೇಯ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಅಪರಿಗ್ರಹ ಅಂದಾಗ ಆಸ್ತಿಯನ್ನು ಹೊಂದದಿರುವುದನ್ನ ಅಪರಿಗ್ರಹ ಅಂತ ಹೇಳಿ ಕರೆದಿರುವಂಥದ್ದು. ಇನ್ನು ಬ್ರಹ್ಮಚರ್ಯ ಅಂದಾಗ ಸಂಸಾರಿ ಆಗದಿರುವುದನ್ನ ಬ್ರಹ್ಮಚರ್ಯ. ಈ ರೀತಿಯಾಗಿ ಈ 4 ಜೋಡಿಸಿದಾಗ ಎ ಆಪ್ಷನ್ ಕರೆಕ್ಟ್ ಆಗಿರುವಂತ ಆನ್ಸರ್ ಬರುವಂತದ್ದಾಗಿದೆ. ನೆಕ್ಸ್ಟ್ 105ನೇ ಪ್ರಶ್ನೆ, ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತು. ಈ ಪ್ರದೇಶವೇ ಏನಾಗಿದೆ? ಧರ್ಮಾವೃತ, ಆರ್ಯಾವೃತ, ಕರ್ಮಾವೃತ, ದಾಸ್ಯಾವೃತ. ಈ ಪ್ರದೇಶವೇ ಆರ್ಯಾವೃತ ಆಗಿರುವಂಥದ್ದು ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗೂರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿದ 4 ಪ್ರದೇಶಗಳಾವುವು? ಜೋಧ್ಪುರ್, ನಂದಿಪುರ್, ಭರೋಚ್ ಮತ್ತು ಉಜ್ಜಯಿನಿ. ಜೋಧ್ಪುರ್, ನಂದಿಪುರ್, ಕಳಿಂಗ ಮತ್ತು ಒರಿಸ್ಸಾ. ಉಜ್ಜಯಿನಿ, ಭರೋಜ್, ಮಾಳ್ವಾ ಮತ್ತು ನಂದಿಪುರ. ನಂದಿಪುರ, ಉಜ್ಜಯಿನಿ, ಒರಿಸ್ಸಾ ಮತ್ತು ಜೋಧ್ಪುರ್. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಜೋಧ್ಪುರ್, ನಂದಿಪುರ್, ಭರೋಚ್ ಮತ್ತು ಉಜ್ಜಯಿನಿ ಅನ್ನೋ 4 ಪ್ರದೇಶಗಳನ್ನು ಆಳ್ವಿಕೆ ನಡೆಸಿರುವಂತವರು 4 ಜನ ಪುತ್ರರಾಗಿರುವಂತದ್ದಾಗಿದೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದಾಗ 107ನೇ ಪ್ರಶ್ನೆಯಲ್ಲಿ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯವನ್ನು ಇದನ್ನು ಸೂಚಿಸುತ್ತದೆ. ಏನ್ ಸೂಚಿಸುತ್ತದೆ? ಚಿನ್ನದ ನಾಣ್ಯ ಮೇಲೆ ಏನಿತ್ತು, ಅದು ಏನನ್ನು ಸೂಚಿಸುತ್ತೆ ಅಂತ ಹೇಳಿ ನೋಡಿದಾಗ ಇದು ಸಹ ಒಂದು ಹೈಸ್ಕೂಲ್ ಪಠ್ಯ ಪುಸ್ತಕದಲ್ಲಿ ಬರುವಂತದ್ದು ಪ್ರಶ್ನೆ ಆಗಿರುವಂತದ್ದು. ಇವನು ವೈದಿಕ ವಿಧಿವಿಧಾನಗಳನ್ನು ಅನುಸರಿಸುತ್ತಿದ್ದನೆಂದು, ಇವನು ಯುದ್ಧ ಪ್ರಿಯನಾಗಿದ್ದನೆಂದು, ಇವನು ಸಂಗೀತ ಪ್ರಿಯನಾಗಿದ್ದನೆಂದು, ಇವನ ಗುಪ್ತ ಶಿಕೆಯನ್ನು ಪ್ರಾರಂಭಿಸಿದನೆಂದು. ಇಲ್ಲಿ ಸಮುದ್ರಗುಪ್ತನು ಜಾರಿಗೆ ತಂದ ಚಿನ್ನದ ನಾಣ್ಯ, ಈ ಚಿನ್ನದ ನಾಣ್ಯ ಮೇಲೆ ನೃತ್ಯ ಒಂದು ಸಂಗೀತಕ್ಕೆ ಸಂಬಂಧಿಸಿರುವಂತಹ ಚಿತ್ರಗಳಿರುವ ಕಾರಣಕ್ಕೋಸ್ಕರ ಇವನು ಸಂಗೀತ ಪ್ರಿಯನಾಗಿದ್ದನೆಂದು ಸೂಚಿಸುವಂಥದ್ದು ಇದು ಆಗಿದೆ. ನೆಕ್ಸ್ಟ್ 108ನೇ ಪ್ರಶ್ನೆ, ಇದು ಭಕ್ತಿ ಚಳುವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ. ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವವನ್ನು ಸಾರಲಾಯಿತು. ಮುಸ್ಲಿಮರ ಆಚರಣೆಗಳಲ್ಲಿ ಸುಧಾರಣೆಗಳು ಕಂಡು ಬರಲಿಲ್ಲ. ಇಲ್ಲಿ ನೋಡಿದಾಗ ಸರಿಯಾಗಿರುವಂತಹ ಉತ್ತರ ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಸನಗೊಂಡು. ಈ ಭಕ್ತಿ ಚಳುವಳಿಯ ಸನ್ನಿವೇಶದಲ್ಲಿ ಆಯಾ ಒಂದು ಪ್ರಾದೇಶಿಕ ಭಾಷೆಗಳಲ್ಲಿ ಜನರನ್ನು ತಲುಪುವಂತಹ ಭಕ್ತಿಯ ಮಾರ್ಗದ ಮೂಲಕ ಮುಕ್ತಿಯನ್ನು ಸಂಪಾದಿಸುವಂಥದ್ದು, ಸಮಾಜವನ್ನು ಸುಧಾರಣೆ ಮಾಡುವಂಥದ್ದು ಈ ಒಂದು ಭಕ್ತಿ ಚಳುವಳಿಯ ಪ್ರಮುಖ ಆಶಯವಾಗಿರುವಂಥದ್ದು. ಈ ಭಕ್ತಿ ಚಳುವಳಿಯ ಪರಿಣಾಮವಾಗಿ ಭಾರತದಲ್ಲಿ ಪ್ರಾದೇಶಿಕ ಭಾಷೆಗಳು ಸಹ ವಿಕಾಸವಾಗಿರುವಂಥದ್ದು ಒಂದು ಪ್ರಮುಖವಾಗಿರುವಂತಹ ಅಂಶ ಇದರಲ್ಲಿ ನೋಡ್ತೇವೆ. ನೆಕ್ಸ್ಟ್ 109ನೇ ಪ್ರಶ್ನೆ, ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದ ಆಗುವ ಪರಿಣಾಮಗಳು ಯಾವ ಒಂದು ಪರಿಣಾಮ ಆಯಿತು? ಭಾರತೀಯರು ಸಂಸ್ಕೃತವನ್ನು ಮರೆತು ಗ್ರೀಕ್ ಭಾಷೆಯನ್ನು ಕಲಿತರು ಅಥವಾ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು. ಭಾರತೀಯ ಸಂಸ್ಕೃತಿಯು ಅವನತಿಯತ್ತ ಸಾಗಿತು. ಭಾರತ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಂಡಿತು. ಇಲ್ಲಿ ನೋಡಿದಾಗ ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದ ಆಗಿರುವಂತಹ ಪರಿಣಾಮ ಅಂದಾಗ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು ಅನ್ನೋದು ಆಗಿರ್ತದೆ. ಆ ಒಂದು ಗ್ರೀಕ್ ಪರಿಣಾಮವಾಗಿ ಇಲ್ಲಿರುವಂತಹ ಬಹಳಷ್ಟು ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡಿರುವಂಥದ್ದು ಆಗಿರ್ತದೆ. ನೆಕ್ಸ್ಟ್ 110ನೇ ಪ್ರಶ್ನೆ, 15ನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಪರಿಣಾಮ, ಇದರ ಮುಖ್ಯ ಪರಿಣಾಮ ಏನು ಅಂತ ಹೇಳಿ ಈ 4 ಆಯ್ಕೆಗಳನ್ನು ನೋಡಿದಾಗ ಧಾರ್ಮಿಕ ಜೀವನ ಸುಧಾರಣೆ, ಹಿಂದೂ ಸಮಾಜದ ಬಲಪಡಿಸುವಿಕೆ, ಶಿಕ್ಷಣ ಪ್ರಸಾರ, ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ. ಇಲ್ಲಿ 15ನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿರುವಂತಹ ಸಾಮಾಜಿಕ ಸುಧಾರಣೆ ಚಳುವಳಿಯ ಮುಖ್ಯ ಪರಿಣಾಮ ಸಾಮಾಜಿಕ ಪಿಡುಗುಗಳನ್ನು ಇಲ್ಲಿ ನಿರ್ಮೂಲನೆ ಮಾಡುವಂಥದ್ದು ಆಗಿರುತ್ತೆ. ಇಲ್ಲಿ ಸಮಾಜದಲ್ಲಿ ಕೆಲವೊಂದು ಹಿಂದಿನ ಕಾಲದಿಂದಲೂ ಆಚರಣೆಗೆ ಬಂದಿರುವಂತಹ ಸಾಮಾಜಿಕ ಪಿಡುಗುಗಳಿರುವಂಥದ್ದು, ಆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಮಾಡುವಂತಹ ಉದ್ದೇಶ ಇಲ್ಲಿರುವಂಥದ್ದಾಗಿತ್ತು. ಇನ್ನು ನೆಕ್ಸ್ಟ್ ಆಗಿರುವಂತಹ ಪ್ರಶ್ನೆ, ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಎಂದು ಕರೆಯಲು ಕಾರಣ, ಯಾವ ಕಾರಣಕ್ಕೋಸ್ಕರ ಇದನ್ನು ನಿಫೆ ಅಂತ ಹೇಳಿ ಕರೆಯಲಾಗಿದೆ? ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳು ಕೂಡಿರುವುದು, ನಿಕ್ಕಲ್ ಮತ್ತು ತಾಮ್ರದ ವಸ್ತುಗಳು ಕೂಡಿರುವುದು, ನಿಕ್ಕಲ್ ಮತ್ತು ಅಲ್ಯೂಮಿನಿಯಂ ವಸ್ತುಗಳು ಕೂಡಿರುವುದು, ನಿಕ್ಕಲ್ ಮತ್ತು ಮ್ಯಾಗ್ನೀಷಿಯಂ ವಸ್ತು. ಇಲ್ಲಿ ಕೇಳಿರುವಂತಹ ಪ್ರಶ್ನೆಯನ್ನ ನಾವು ಗಮನಿಸಿದಾಗ ಭೂಮಿಯ ಕೇಂದ್ರ ವಲಯ ಅಂದಾಗ, ಕೇಂದ್ರ ವಲಯ ನಿಫೆ ಅಂತ ಹೇಳಿ ಕರೆಯುವುದಕ್ಕೆ ಕಾರಣ ಅಂದಾಗ ಇಲ್ಲಿ ನಿಫೆ ಮತ್ತು ನಿಕ್ಕಲ್ ಮತ್ತು ಕಬ್ಬಿಣ ವಸ್ತುಗಳು ಕೂಡಿರುವ ಕಾರಣಕ್ಕೋಸ್ಕರ ಇದನ್ನ ನಿಫೆ ಅಂತ ಹೇಳಿ ಕರೆದಿರುವಂತದ್ದಾಗಿ. ನೆಕ್ಸ್ಟ್ 112ನೇ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಪದರ ಇದಾಗಿದೆ. ಮಧ್ಯಂತರ ಮಂಡಲ, ಸಮೋಷ್ಣ ಮಂಡಲ, ಪರಿವರ್ತನಾ ಮಂಡಲ, ಅಯಾನು ಮಂಡಲ. ಇಲ್ಲಿ ವಾಯುಮಂಡಲದ ಅತ್ಯಂತ ಕೆಳಪದರ ಆಗಿರುವಂಥದ್ದು ಪರಿವರ್ತನಾ ಮಂಡಲ. ಇದು ಒಂದು ಸಹ ಜಿಯೋಗ್ರಫಿ, ಈ ಒಂದು ಹೈಸ್ಕೂಲ್ನ ಪಠ್ಯಕ್ರಮದಲ್ಲಿ ಬರುವಂತಹ ಜಿಯೋಗ್ರಫಿಯಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ನೋಡ್ಕೊಳ್ತೇವೆ. ಇಲ್ಲಿ ಪರಿವರ್ತನಾ ಮಂಡಲ ಅನ್ನೋದು ಫಸ್ಟ್ ಆಗಿ ಇಲ್ಲಿ ಬಹಳಷ್ಟು ಪರಿವರ್ತನೆಗಳು ಆಗುವಂಥದ್ದು, ವಾಯುಮಂಡಲದ ಅತ್ಯಂತ ಕೆಳಪದರದಲ್ಲಿ ಬಹಳಷ್ಟು ಪರಿವರ್ತನೆಗಳಾಗುವ ಕಾರಣಕ್ಕೋಸ್ಕರ ಇದನ್ನ ಪರಿವರ್ತನಾ ಮಂಡಲ ಅಂತ ಹೇಳಿ ಕರೆದಿರುವಂಥದ್ದು. ಈ ಎಲ್ಲಾ ಮಂಡಲಗಳ ಬಗ್ಗೆ ಒಂದ್ಸರ್ತಿ ನೋಡಿಕೊಳ್ಳಬಹುದಾಗಿರುವಂಥದ್ದು. ಏಕೆಂದರೆ ಇದ್ರ ಮೇಲೆ ಪ್ರಶ್ನೆ ರಿಪೀಟ್ ಆದಾಗ ಯಾವುದು ಈ ಪರಿವರ್ತನಾ ಮಂಡಲನ, ಅಯಾನು ಮಂಡಲನ, ಸಮೋಷ್ಣ ಮಂಡಲನ, ಮಧ್ಯಂತರ ಮಂಡಲನ ಇವೆಲ್ಲ ಮಂಡಲಗಳನ್ನು ನೋಡಿಕೊಂಡಿದ್ದಾರೆ. ಇದರ ಮೇಲೆ ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆ ಬಂದರೂ ಸಹ ಕರೆಕ್ಟ್ ಆಗಿ ಆನ್ಸರ್ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ನಾವು ಇಲ್ಲಿ ಪರೀಕ್ಷೆಯಲ್ಲಿ ಉತ್ತರಿಸಬೇಕಾದಂತಹ ಸನ್ನಿವೇಶದಲ್ಲಿ ಇಲ್ಲಿ ಕೇಳಿರುವಂತಹ 4 ಆಯ್ಕೆಗಳ ಮೇಲೂ ಸಹ ನಾವು ಏನೇನು ವಿಶೇಷತೆ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕಾಗಿರುತ್ತೆ. ಈ ಸರ್ತಿ ಪ್ರಶ್ನೆ ಇದರ ಮೇಲೆ ಕೇಳಿದಾಗ ನೆಕ್ಸ್ಟ್ ಮುಂದಿನ ಸರ್ತಿ ಈ ಒಂದು ಆಯ್ಕೆಯ ಮೇಲೆ ಪ್ರಶ್ನೆ ಬೇರೆ ಬೇರೆ ಆಯ್ಕೆಯ ಮೇಲೆ ಪ್ರಶ್ನೆ ಕೇಳಬಹುದಾಗಿರುವಂಥದ್ದು. ಅದಕ್ಕಾಗಿ ಸ್ಟಡಿ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಒಂದು ಆಯ್ಕೆಗಳ ಮೇಲೆ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ಸಹ ಸ್ವಲ್ಪ ಗಮನವಿಟ್ಟು ನೋಡಿಕೊಂಡಿದೆ ಆದಲ್ಲಿ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳ ಈಸಿಯಾಗಿ ಉತ್ತರಿಸುವುದಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ 113ನೇ ಪ್ರಶ್ನೆ ನೋಡೋಣ. ಇಲ್ಲಿ 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ, ಎ ಪಟ್ಟಿ ಮತ್ತು ಬಿ ಪಟ್ಟಿ. ಇಲ್ಲಿ ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ನೋಡಿದಾಗ ಆವರ್ತ ಮಾರುತಗಳಿಗೆ ಹೊಂದಿಸಿ ಅಂತ ಹೇಳಿ ಕೇಳಿದ್ದಾರೆ. ಒಂದು ರಾಷ್ಟ್ರ ಕೊಟ್ಟಿದ್ದಾರೆ, ಇಲ್ಲಿ ಆವರ್ತ ಮಾರುತಗಳು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಇಲ್ಲಿ ಮೊದಲನೇ ಆಯ್ಕೆ 1ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದು. ಚೀನಾ ಅಂದಾಗ ಟೈಫಾನ್ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಇನ್ನು ಅಮೆರಿಕ ಅಂದಾಗ ಹರಿಕೇನ್ ಅಂತ ಹೇಳಿ ಅಲ್ಲಿ ಕರೆಯುವಂತದ್ದಾಗಿರುತ್ತದೆ. ನೆಕ್ಸ್ಟ್ ಆಸ್ಟ್ರೇಲಿಯಾ ಅಂದಾಗ ವಿಲ್ಲಿ ವಿಲ್ಲಿಸ್ ಅಂತ ಹೇಳಿ ಕರೆಯುವಂತದ್ದಾಗಿರ್ತದೆ. ಇನ್ನು ರಷ್ಯಾ ಅಂದಾಗ
ವಿಲ್ ಪೋಲ್ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಒಂದು ಆವರ್ತ ಮಾರುತಗಳಿಗೆ ಪ್ರತಿಯೊಂದು ರಾಷ್ಟ್ರವೂ ಸಹ ತನ್ನದೇ ಆಗಿರುವಂತಹ ಹೆಸರುಗಳನ್ನು ಕೊಟ್ಟಿರುವಂಥದ್ದು. ಇನ್ನು ಇದರ ಜೊತೆಗೆ ಆವೃತ ಮಾರುತಗಳು ಪ್ರತಿ ಒಂದು ಏಷ್ಯಾದಲ್ಲಿ ಬೀಸುವಂತಹ ಮಾರುತಗಳಿಗೆ ಇಲ್ಲಿರುವಂತಹ ರಾಷ್ಟ್ರಗಳು ಸೇರಿ ಹೆಸರುಗಳನ್ನು ಕೊಟ್ಟಿರುವಂಥದ್ದು. ಅಮೆರಿಕ ರಾಷ್ಟ್ರಗಳು ಸಹ ಬೇರೆ ಬೇರೆ ಹೆಸರುಗಳು ಆ ಒಂದು ಪ್ರದೇಶದಲ್ಲಿ ಬೀಸುವಂತಹ ಮಾರುತಗಳಿಗೆ ಕೊಟ್ಟಿರುವಂಥದ್ದು. ಈ ಒಂದು ಆವೃತ ಮಾರುತಗಳು ಅವುಗಳ ಹೆಸರುಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಡಿಟೇಲ್ ಆಗಿರುವಂತಹ ಸ್ಟಡಿ ಮಾಡಿಕೊಂಡಿದೆ. ಇದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದರೂ ಸಹ ಉತ್ತರಿಸುವುದಕ್ಕೆ ಬಹಳ ಸುಲಭವಾಗಿ ಸಾಧ್ಯವಾಗುತ್ತದೆ. ನೆಕ್ಸ್ಟ್ 114ನೇ ಪ್ರಶ್ನೆ ನೋಡೋಣ. 114ನೇ ಪ್ರಶ್ನೆಯಲ್ಲಿ ಹಿಂದೂ ಮಹಾಸಾಗರವು ಹೊಂದಿರುವ ಖಂಡಗಳ ಮೇರೆಗಳು. ಹಿಂದೂ ಮಹಾಸಾಗರ ಯಾವ್ಯಾವ ಖಂಡಗಳ ಮೇರೆಗಳನ್ನು ಹೊಂದಿದೆ ಅಂತ ಹೇಳಿ ಕೇಳಿದ್ದಾರೆ. ಆಸ್ಟ್ರೇಲಿಯಾ, ಏಷ್ಯಾ, ದಕ್ಷಿಣ ಅಮೆರಿಕ, ಆಫ್ರಿಕಾ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ, ಏಷ್ಯಾ, ಉತ್ತರ ಅಮೆರಿಕ. ಸರಿಯಾಗಿರುವಂತಹ ಉತ್ತರ ಹಿಂದೂ ಮಹಾಸಾಗರ ಹೊಂದಿರುವಂತಹ ಖಂಡದ ಮೇರೆಗಳಂದಾಗ ಆಫ್ರಿಕಾ ಖಂಡ ಇದೆ, ಏಷ್ಯಾ ಖಂಡ ಇದೆ, ಆಸ್ಟ್ರೇಲಿಯಾ ಖಂಡ ಇದೆ. ಈ ಒಂದು 3 ಖಂಡಗಳಿಗೆ ಕನೆಕ್ಟ್ ಆಗುವಂಥದ್ದು ಈ ಒಂದು ಹಿಂದೂ ಮಹಾಸಾಗರ ಆಗಿರುವಂಥದ್ದು. ನೆಕ್ಸ್ಟ್ 115ನೇ ಪ್ರಶ್ನೆ ನೋಡಿದಾಗ ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆಯು ಅವಶ್ಯಕವಾಗಿದೆ. ಕಾರಣ, ಯಾವ ಕಾರಣಕ್ಕೋಸ್ಕರ ಗಡಿ ರೇಖೆ ಅವಶ್ಯಕತೆ ಇದೆ? ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲು, ರೈಲು ಮಾರ್ಗಗಳಿಗೆ ಪೂರಕವಾಗಲು, ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲು, ದೀರ್ಘವಾದ ಭೂಗಡಿಯನ್ನ ಹೊಂದಿರುವಂತಹ ರಕ್ಷಿಸುವುದಕ್ಕಾಗಿ. ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ 4ನೇ ಆಯ್ಕೆ, ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲು. ಭಾರತ ಒಂದು ವಿಸ್ತಾರವಾಗಿರುವಂತಹ ರಾಷ್ಟ್ರ ಆಗಿರುವಂತಹ ಜಲಗಡಿ ಇದೆ, ಭೂಗಡಿಯೂ ಸಹ ಇದೆ. 15,200 ಕಿಲೋಮೀಟರ್ನಷ್ಟು ಭೂಗಡಿ ಪ್ರದೇಶ ಹೊಂದಿರುವಂಥದ್ದು. ಇಂತಹ ಒಂದು ದೀರ್ಘವಾಗಿರುವಂತಹ ಭೂಗಡಿಯನ್ನು ರಕ್ಷಿಸುವುದಕ್ಕಾಗಿ ಆ ಒಂದು ಗಡಿ ರೇಖೆಗಳ ಅವಶ್ಯಕತೆ ಇರುವಂಥದ್ದು ಆಗಿದೆ. ನೆಕ್ಸ್ಟ್ 116ನೇ ಪ್ರಶ್ನೆ, ಕೋಲ್ಕತ್ತಾವನ್ನು ಚಹಾದ ಬಂದರು ಎಂದು ಕರೆಯಲಾಗಿದೆ. ಯಾವ ಕಾರಣಕ್ಕೋಸ್ಕರ ಈ ಒಂದು ಚಹಾದ ಬಂದರು ಅಂತ ಹೇಳಿ ಕರೆಯಲಾಗಿದೆ ಅಂತ ಹೇಳಿ ಕೇಳಿದರೆ, ಡಾರ್ಜಿಲಿಂಗ್ ನಲ್ಲಿ ಬೆಳೆಯುವಂತಹ ಚಹಾವನ್ನು ಕೋಲ್ಕತ್ತಾದ ಮೂಲಕ ರಫ್ತು ಮಾಡುತ್ತಾರೆ. ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬಳಸುತ್ತಾರೆ. ಕೋಲ್ಕತ್ತಾದಲ್ಲಿ ತಯಾರಿಸುವ ಚಹಾ ಅತಿ ಉತ್ಕೃಷ್ಟವಾಗಿರುತ್ತದೆ. ಕೋಲ್ಕತ್ತಾದಲ್ಲಿ ಬಂದಿಳಿದ ಚಹಾವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ. ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರು ಡಾರ್ಜಿಲಿಂಗ್ ನಲ್ಲಿ ಬೆಳೆಯುವಂತಹ ಚಹಾವನ್ನು ಕೋಲ್ಕತ್ತಾದ ಮೂಲಕ ರಫ್ತು ಮಾಡಲಾಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಕೋಲ್ಕತ್ತಾ ಬಂದರಿನ ಮೂಲಕ ಚಹಾವನ್ನು ರಫ್ತು ಮಾಡಲಾಗ್ತದೆ. ಆ ಕಾರಣಕ್ಕೋಸ್ಕರ ಇದನ್ನು ಚಹಾದ ಬಂದರು ಅಂತ ಹೇಳಿ ಕರೆದಿರುವಂಥದ್ದು. ಇದು ಸಹ ಹೈಸ್ಕೂಲ್ನ ಪಠ್ಯಕ್ರಮದಲ್ಲಿ ಬರುವಂತಹ ಪ್ರಶ್ನೆನೇ ಆಗಿರುವಂಥದ್ದು, ಚಹಾದ ಬಂದರು ಅಂತ ಹೇಳಿ. ಇಲ್ಲಿ ನಾವು ಗಮನಿಸ್ತಾ ಇದೀವಿ ಬಹಳಷ್ಟು ಪ್ರಶ್ನೆಗಳು ಹೈಸ್ಕೂಲ್ನ ಪಠ್ಯಕ್ರಮ ಅಥವಾ 6, 7, 8, 9, 10 ಈ ಒಂದು ಪಠ್ಯಕ್ರಮದಲ್ಲಿ ಒಂದು ಬರುವಂತಹ ಪ್ರಶ್ನೆಗಳಾಗಿರುವ ಕಾರಣಕ್ಕೋಸ್ಕರ ಪಠ್ಯ ಪುಸ್ತಕಕ್ಕೆ ಆದಷ್ಟು ಹೆಚ್ಚಿನ ಒಂದು ಒತ್ತು ಕೊಟ್ಟಿದೆ. ಅದರಲ್ಲಿ ಬಹಳ ಇಲ್ಲಿ ಈಸಿಯಾಗಿ ಉತ್ತರಿಸುವುದಕ್ಕೆ ಸಾಧ್ಯ ಆಗುವಂತದ್ದಾಗಿದೆ. ನೆಕ್ಸ್ಟ್ 117ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟ ಮೊದಲ ರೈಲು ಮಾರ್ಗ ಯಾವ ರೈಲು ಮಾರ್ಗ ಮೊದಲು ಪ್ರಾರಂಭಿಸಿತು? ಕೋಲ್ಕತ್ತಾದಿಂದ ರಾಣಿಗಂಜ್ ವರೆಗೆ, ಚೆನ್ನೈಯಿಂದ ಅರಕೋಣಂನವರೆಗೆ, ಬೆಂಗಳೂರಿನಿಂದ ಚೆನ್ನೈವರೆಗೆ, ಮುಂಬೈಯಿಂದ ಠಾಣಾವರೆಗೆ. ಭಾರತದ ಮೊಟ್ಟ ಮೊದಲು ರೈಲು ಪ್ರಾರಂಭವಾಗಿರುವಂಥದ್ದು ಮುಂಬೈಯಿಂದ ಠಾಣಾದವರೆಗೆ. ಈ ಒಂದು ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಇಲ್ಲಿ ಪ್ರಾರಂಭವಾಗಿರುವಂಥದ್ದನ್ನ ಗಮನಿಸ್ತೇವೆ. ಇದು ಸಹ 10ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆನೇ ಆಗಿರುವಂಥದ್ದು. ನೆಕ್ಸ್ಟ್ 118ನೇ ಪ್ರಶ್ನೆ, ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರುವ ಮುಖ್ಯ ಪರಿಣಾಮ ಏನು ಪರಿಣಾಮ ಆಯಿತು? ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆಯಾಗುವುದು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರೋತ್ಸಾಹಿಸಿದಂತಾಗಿದೆ, ಮುಂಬೈ ಬಂದರಿನ ಹಿನ್ನಾಡು ಕಡಿಮೆಯಾಗಿದೆ, ವಿದೇಶಿಯರು ನುಸುಳಲು ಸಹಕಾರಿಯಾಗಿದೆ. ಇಲ್ಲಿ ನವಸೇವಾ ಬಂದರು ನಿರ್ಮಾಣ ಆಗಿರುವಂತದ್ದು ಮುಖ್ಯ ಉದ್ದೇಶ ಮುಂಬೈ ಬಂದರಿನ ಸಾರಿಗೆ ಒತ್ತಡವನ್ನು ಕಡಿಮೆ ಮಾಡುವುದಕ್ಕಾಗಿ. ಮುಂಬೈನ ಒತ್ತಡವನ್ನು ಕಡಿಮೆ ಅಲ್ಲಿ ಜಾಸ್ತಿ ಒಂದು ಹಡಗುಗಳು ಬಂದಾಗ ಅಲ್ಲಿ ಬಹಳಷ್ಟು ಒತ್ತಡ ಉಂಟಾಗ್ತಾ ಇತ್ತು. ಆ ಒತ್ತಡವನ್ನು ಕಡಿಮೆಗೊಳಿಸುವುದಕ್ಕಾಗಿ ನವಸೇವಾ ಬಂದರು ನಿರ್ಮಾಣವಾಗಿರುವಂತದ್ದಾಗಿದೆ. ಇಲ್ಲಿ 10ನೇ ತರಗತಿಯ ಒಂದು ಸಮಾಜ ವಿಜ್ಞಾನದಲ್ಲಿ ಬಂದರುಗಳ ಮೇಲೆ ಅಧ್ಯಯನ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಒಂದು ಸ್ಪೆಷಲ್ ಆಗಿರುವಂತಹ ಈ ಒಂದು ಚಾಪ್ಟರ್ ನಲ್ಲಿ ಇರುವಂತಹ ಪ್ರಶ್ನೆ ಇದಾಗಿರುವಂತದ್ದಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 119ನೇ ಪ್ರಶ್ನೆ, ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವ ಕೃಷಿ ಉತ್ಪನ್ನಗಳಿವೆ ಯಾವುವು? ಸೆಣಬು, ಚಹಾ, ಹೂವು, ರೇಷ್ಮೆ, ಸೆಣಬು, ತರಕಾರಿ, ಜೋಳ, ಭತ್ತ, ಸೆಣಬು, ಹತ್ತಿ, ಕಬ್ಬು, ಗೋಧಿ, ಸೆಣಬು, ಹತ್ತಿ, ಕಾಫಿ, ಸಾಂಬಾರು ಪದಾರ್ಥಗಳು. ಹೆಚ್ಚಾಗಿ ರಫ್ತಾಗಿ ಲಾಭ ಸಿಗುವಂಥದ್ದು ಸೆಣಬು ಇದೆ ಹೆಚ್ಚಿನ ಪ್ರಮಾಣದಲ್ಲಿ. ಹತ್ತಿ, ಕಾಫಿ, ಸಾಂಬಾರು ಪದಾರ್ಥಗಳು ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ತಂದು ಕೊಡುವಂತಹ ವಸ್ತುಗಳು ಇವು ಆಗಿರುವಂಥದ್ದು. ನೆಕ್ಸ್ಟ್ 120ನೇ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ. ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ? ಇಲ್ಲಿ ಒಂದು ಸ್ವಲ್ಪ ಅಪ್ಲೈಡ್ ಆಗಿರುವಂತಹ ಪ್ರಶ್ನೆಯನ್ನ ಕೇಳಿರುವಂತದ್ದಾಗಿದೆ. ಉತ್ಪಾದಕ ಚಟುವಟಿಕೆ, ವಿನಿಮಯ ಚಟುವಟಿಕೆ, ಅನುಭೋಗಿ ಚಟುವಟಿಕೆ, ವಿತರಣಾ ಚಟುವಟಿಕೆ. ಇದು ಅನುಭೋಗಿ ಚಟುವಟಿಕೆ. ಏನಾಗಿದೆ, ವಿದ್ಯಾರ್ಥಿಯೊಬ್ಬನು ಪೆನ್ನು ಕೊಂಡುಕೊಳ್ತಾ ಇದ್ದಾನೆ, ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದಾನೆ, ಅದನ್ನ ಬಳಸ್ತಾ ಇದ್ದಾನೆ. ಇಲ್ಲಿ ಅನುಭೋಗಿ ಆಗಿದ್ದಾನೆ.
ಒಬ್ಬ ಅನುಭೋಗಿಯ ಚಟುವಟಿಕೆ ಇಲ್ಲಿ ಒಳಗೊಂಡಿರುವಂತದ್ದಾಗಿದೆ. ಇದು ಸಹ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆ ಆಗಿರುವಂತದ್ದಾಗಿದೆ. ನೆಕ್ಸ್ಟ್ 121ನೇ ಪ್ರಶ್ನೆ, ಭಾರತ ಅಂತ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅತ್ಯವಶ್ಯಕ ಕಾರಣ. ಯಾವ ಕಾರಣಕ್ಕೋಸ್ಕರ ಅತ್ಯವಶ್ಯಕ? ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು, ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗಲು, ಸಂಸ್ಕೃತಿಯನ್ನು ರಕ್ಷಿಸಲು, ವಿದೇಶಿ ಸಂಸ್ಕೃತಿಯ ಅನುಕರಣೆ ತಡೆಗಟ್ಟಲು. ಇಲ್ಲಿ ಭಾರತ ವೈವಿಧ್ಯಮಯ ರಾಷ್ಟ್ರವಾಗಿರುವಂಥದ್ದು. ಈ ವೈವಿಧ್ಯತೆಯಲ್ಲಿ ಐಕ್ಯತೆಯನ್ನು ರೂಪಿಸುವಂಥದ್ದು. ಜವಾಹರ್ಲಾಲ್ ನೆಹರು ಹೇಳಿರುವಂತೆ ಮಲ್ಟಿಂಗ್ ಪಾಟ್ ಅಂತ ಹೇಳಿರುವಂಥದ್ದು. ಈ ಒಂದು ಭಾರತದಂತ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವಂತ ಮುಖ್ಯವಾಗಿರುವಂತಹ ಉದ್ದೇಶ ವೈವಿಧ್ಯತೆಯ ರಾಷ್ಟ್ರವಾಗಿರುವಂಥದ್ದು. ಇದರಲ್ಲಿ ಐಕ್ಯತೆಯನ್ನು ಮೂಡಿಸುವಂಥದ್ದು ರಾಷ್ಟ್ರೀಯ ಹಬ್ಬಗಳ ಮುಖ್ಯ ಉದ್ದೇಶ ಆಗಿರುವಂತದ್ದಾಗಿದೆ. ನೆಕ್ಸ್ಟ್ 122ನೇ ಪ್ರಶ್ನೆ, ಭಾರತೀಯ ಪತ್ರಿಕಾ ಪರಿಷತ್ ಸಂಸ್ಥೆಯ ಉದ್ದೇಶ ಏನೆಂದರೆ? ಇದರ ಉದ್ದೇಶ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೆಚ್ಚಿಸುವುದಕ್ಕಾಗಿ, ನಿಯತಕಾಲಿಕೆಗಳ ಮುದ್ರಣಕ್ಕಾಗಿ, ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ, ನಿಯತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ. ಇಲ್ಲಿ ಭಾರತೀಯ ಪತ್ರಿಕಾ ಪರಿಷತ್ ಸಂಸ್ಥೆಯ ಮುಖ್ಯ ಉದ್ದೇಶ ಏನಾಗಿರುವಂಥದ್ದು? ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಇದು ಸ್ಥಾಪನೆಯಾಗಿರುವಂತದ್ದಾಗಿದೆ. ನೆಕ್ಸ್ಟ್ 123ನೇ ಪ್ರಶ್ನೆ, ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ. ಯಾವುದು ಒಂದಾಗಿದೆ ಅಂತ ಕೇಳಿದ್ರು. ವಿಧಾನ ಪರಿಷತ್ತಿಗೆ 8/1 ಸದಸ್ಯರನ್ನು ನೇಮಿಸುವ ಅಧಿಕಾರವಿದೆ. ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗೆ ಸಲಹೆ ನೀಡುವ ಅಧಿಕಾರವಿದೆ. ರಾಜ್ಯಸಭೆಯ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರವಿದೆ. ಇಲ್ಲಿ ಇದು ಸಹ ನಾವು 9ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಗಮನಿಸ್ತೇವೆ. ಸಮಾಜ ವಿಜ್ಞಾನದಲ್ಲಿ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತ ಅಧಿಕಾರ ಹೊಂದಿರುವಂತವರು ರಾಜ್ಯಪಾಲರಾಗಿರುವಂತ. ಈ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ಅವ್ಯವಸ್ಥೆ ಆಗಿದೆ ಅಥವಾ ಒಂದು ಸರ್ಕಾರ ಸದೃಢವಾಗಿಲ್ಲ ಅಂದಾಗ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತ ಅಧಿಕಾರವನ್ನ ರಾಜ್ಯಪಾಲರು ಹೊಂದಿರುವಂತದ್ದು ಆಗಿದೆ. ನೆಕ್ಸ್ಟ್ 124ನೇ ಪ್ರಶ್ನೆ, ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ಕರೆಯಲು ಕಾರಣ. ಯಾವ ಕಾರಣಕ್ಕೋಸ್ಕರ ಗಣರಾಜ್ಯ ಅಂತ ಹೇಳಿ ಕರೀತಾರೆ ಅಂತ ಹೇಳಿ? ನಮ್ಮ ರಾಷ್ಟ್ರವು ವಿವಿಧ ರಾಜ್ಯಗಳಿಂದ ಕೂಡಿರುವುದರಿಂದ, ನಮ್ಮ ರಾಷ್ಟ್ರವು ಪ್ರಧಾನಮಂತ್ರಿ ಆಳ್ವಿಕೆ ಮಾಡುವುದರಿಂದ, ನಮ್ಮ ರಾಷ್ಟ್ರವು ಕೇಂದ್ರಾಡಳಿತ ಪ್ರದೇಶಕ್ಕೆ ಒಳಪಡುವುದರಿಂದ, ನಮ್ಮ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ. ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ. ಇಲ್ಲಿ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಜನರಿಂದ ಆಯ್ಕೆ ಆಗ್ತಾ ಇದ್ರೆ ಅದನ್ನ ಗಣರಾಜ್ಯ ರಾಷ್ಟ್ರ ಅಂತ ಹೇಳಿ ಕರೆಯುವಂಥದ್ದು. ಭಾರತ ಗಣರಾಜ್ಯ ರಾಷ್ಟ್ರ ಅಂತ ಕರೆಯುವುದಕ್ಕೆ ಕಾರಣ 4ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ 125ನೇ ಪ್ರಶ್ನೆ, ಮಾರುಕಟ್ಟೆಯ 2 ಆಧಾರ ಸ್ತಂಭಗಳೆಂದರೆ? ಇಲ್ಲಿ ಆಧಾರ ಸ್ತಂಭಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು. ಮಾರಾಟಗಾರ ಮತ್ತು ದಲ್ಲಾಳಿ, ಬೇಡಿಕೆ ಮತ್ತು ಪೂರೈಕೆದಾರ, ಕೊಳ್ಳುವವರು ಮತ್ತು ದಲ್ಲಾಳಿಗಳು, ಉತ್ಪಾದಕರು ಮತ್ತು ಗ್ರಾಹಕರು. ಇಲ್ಲಿ ಮಾರುಕಟ್ಟೆಯ 2 ಆಧಾರ ಸ್ತಂಭಗಳು ಅಂತ ಹೇಳಿದಾಗ ಇಲ್ಲಿ ಉತ್ಪಾದಕರು ಮತ್ತು ಗ್ರಾಹಕರು ಇವೆರಡೂ ಸಹ ಆಧಾರ ಸ್ತಂಭಗಳಾಗಿರುವಂತದ್ದಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿದಾಗ 126ನೇ ಪ್ರಶ್ನೆಯಲ್ಲಿ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರಂದಾಗ ಇಲ್ಲಿ ಬಿ.ಡಿ. ಜತ್ತಿ, ಎಚ್.ಡಿ. ದೇವೇಗೌಡ, ಎಸ್. ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್. ಇಲ್ಲಿ ಎಸ್. ನಿಜಲಿಂಗಪ್ಪ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ 127ನೇ ಪ್ರಶ್ನೆ, ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ನ ಸಂಖ್ಯಾಬಲ ಎಷ್ಟಾಗಿರ್ತದೆ ಅಂದಾಗ ವಿಧಾನಸಭೆ ಸದಸ್ಯರ ಸಂಖ್ಯೆ ಅರ್ಧದಷ್ಟು, ವಿಧಾನಸಭೆ ಸದಸ್ಯರ 1/3 ವಿಧಾನಸಭೆಯ ಸದಸ್ಯರ 1/4 ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟೇ? ಇಲ್ಲಿ ಸರಿಯಾಗಿರುವಂತಹ ಉತ್ತರ ರಾಜ್ಯದಲ್ಲಿ ವಿಧಾನ ಪರಿಷತ್, ಕೆಲವೊಂದು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇರುವಂತದ್ದು. ಈ ವಿಧಾನ ಪರಿಷತ್ನ ಸಂಖ್ಯಾಬಲ ಎಷ್ಟಾಗಿರುತ್ತೆ ಅಂದ್ರೆ 1/3 3/1 ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ. ಅಂದ್ರೆ ರಾಜ್ಯದಲ್ಲಿರುವಂತಹ ವಿಧಾನಸಭೆಯ 1/3 ಇಲ್ಲಿ ಸದಸ್ಯರಿರುವಂತದ್ದು ಆಗಿರ್ತದೆ. ನೆಕ್ಸ್ಟ್ 128ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆ. ಇಲ್ಲಿ 4 ಅರ್ಹತೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಯಾವ ಅರ್ಹತೆಗಳು ಇರಬೇಕು ಅನ್ನೋದು ಕೇಳಿರುವಂಥದ್ದು. 35 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು, ಕರೆಕ್ಟ್ ಆಗಿದೆ. 50 ವರ್ಷ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಅನ್ನೋದು ಆಗಲ್ಲ. ನೆಕ್ಸ್ಟ್ ಭಾರತ ಪ್ರಜೆಯಾಗಿರ್ಬೇಕು ಅನ್ನೋದು ಕರೆಕ್ಟ್ ಆಗಿದೆ. ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರ್ಬೇಕು ಅನ್ನೋದು ಆಗಲ್ಲ. ಪಾಂಡಿತ್ಯ ಹೊಂದಿರುವಂತದ್ದು ಏನ್ ಬೇಕಾಗಿಲ್ಲ. ಇಲ್ಲಿ ಆ ಒಂದು ಭಾರತ ಪ್ರಜೆಯಾಗಿರ್ಬೇಕು, 35 ವರ್ಷ ವಯಸ್ಸಾಗಿರ್ಬೇಕು. ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ಇದು ಸಹ ಕರೆಕ್ಟ್ ಆಗಿದೆ. ಅಂದ್ರೆ ರಾಷ್ಟ್ರಪತಿಯಾಗಲು ಈ 3 ಅರ್ಹತೆಗಳು, ಇದರಲ್ಲಿ ತೋರಿಸಿರುವಂತಹ ಅರ್ಹತೆಗಳಲ್ಲಿ ಈ 3 ಅರ್ಹತೆಗಳಿರಬೇಕು. ಹಾಗಾಗಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಎ, ಸಿ ಮತ್ತು ಈ ವಿವರಣೆಗಳು ಸರಿ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 129ನೇ ಪ್ರಶ್ನೆ, ದ್ವಿಸದನಗಳ ಶಾಸನಸಭೆಯನ್ನು ಹೊಂದಿರುವ ರಾಜ್ಯಗಳು ಯಾವ್ಯಾವ? ದ್ವಿಸದನ ಹೊಂದಿರುವಂತಹ ರಾಜ್ಯಗಳು ಅಂತ ಹೇಳಿ ಪಶ್ಚಿಮ ಬಂಗಾಳ, ಪಂಜಾಬ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಮೇಘಾಲಯ, ತಮಿಳುನಾಡು. ಇದು 2014ರ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ ಅಂತ ಹೇಳಿ ಕೇಳಿರುವಂತದ್ದು. ಸರಿಯಾಗಿರುವಂತಹ ಉತ್ತರ ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರ ಆಗಿರುವಂತದ್ದು.
ಇತ್ತೀಚೆಗೆ ಆಗಿರುವಂತಹ ಬದಲಾವಣೆಯಿಂದ ಜಮ್ಮು ಕಾಶ್ಮೀರ ರಾಜ್ಯವನ್ನು ಬದಲಾಯಿಸಿ ಅದನ್ನ 2 ವಿಭಾಗಗಳನ್ನು ಮಾಡಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿರುವಂತದ್ದನ್ನು ನೀವು ಗಮನಿಸ್ತೀರಿ. ಆ ಒಂದು ಪಾಯಿಂಟ್ಸ್ ಗಳನ್ನ ಗಮನದಲ್ಲಿಟ್ಟುಕೊಂಡು ಈ ವರ್ಷಕ್ಕೆ ಅಧ್ಯಯನ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಒಂದು ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾಗಿರುವಂತಹ ಒಂದಿಷ್ಟು ಗಮನವನ್ನು ಕೊಟ್ಟುಕೊಂಡು ಅಧ್ಯಯನ ಮಾಡಿಕೊಳ್ಬೇಕಾಗಿರುವಂತದ್ದು, ಈ ಬದಲಾವಣೆ ಆಗಿರುವಂತಹ ಪಾಯಿಂಟ್ಸ್ ಗಳನ್ನು ಸಹ ಇಲ್ಲಿ ನೋಡಿಕೊಳ್ಬೇಕಾಗಿರುವಂತದ್ದು ಅವಶ್ಯಕತೆ ಇದೆ. ನೆಕ್ಸ್ಟ್ 130ನೇ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಇದರಿಂದ ಆಯ್ದುಕೊಳ್ಳಲಾಗಿದೆ. ಯಾವುದರಿಂದ ಆಯ್ದುಕೊಳ್ಳಲಾಗಿದೆ ಅಂದಾಗ ಕಂಠೋಪನಿಷತ್ತು, ಮುಂಡಕ ಉಪನಿಷತ್ತು, ಋಗ್ವೇದ, ಯಜುರ್ವೇದ. ಇದು ಸಹ 8ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ನಾವು ಗಮನಿಸ್ತೇವೆ. ಮುಂಡಕ ಉಪನಿಷತ್ತಿನಿಂದ ಇದನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು ಆಗಿದೆ. ನೆಕ್ಸ್ಟ್ 131ನೇ ಪ್ರಶ್ನೆ, ಇತಿಹಾಸ ಬೋಧನೆಯ ಸಾಮಾನ್ಯ ಉದ್ದೇಶ ಏನಾಗಿದೆ? ಉತ್ತಮ ಪೌರತ್ವದ ಲಕ್ಷಣಗಳನ್ನು ಬೆಳೆಸುವುದು, ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು, ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆ ಬೆಳೆಸುವುದು, ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿ ಹೆಚ್ಚಿಸುವುದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಇತಿಹಾಸ ಬೋಧನೆ ಅಂತ ಕೇಳಿದ್ದಾರೆ. ಇತಿಹಾಸ ಬೋಧನೆ ಅಂತ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಬೆಳೆಸುವಂಥದ್ದು ಆಗಿದೆ. ನೆಕ್ಸ್ಟ್ 132ನೇ ಪ್ರಶ್ನೆಯನ್ನು ನೋಡಿದಾಗ, ಇತಿಹಾಸ ಶಿಕ್ಷಕನು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ಪದ್ಧತಿಯನ್ನು ಬೆಳೆಸಬೇಕು. ಯಾವ ಒಂದು ಬೋಧನಾ ಪದ್ಧತಿಯನ್ನು ಬಳಸಬೇಕಂದಾಗ ಉಪನ್ಯಾಸ ಪದ್ಧತಿ, ಸಮಸ್ಯಾ ಪರಿಹಾರ ಪದ್ಧತಿ, ಮೂಲಾಧಾರ ವಿಧಾನ, ಸಮೀಕ್ಷಾ ವಿಧಾನ, ಈ ಎಲ್ಲಾ ವಿಧಾನಗಳಿರುವಂಥದ್ದು. ಇಲ್ಲಿ ಇತಿಹಾಸ ಶಿಕ್ಷಕನಾಗಿ ಮಕ್ಕಳಲ್ಲಿ ನಿರೂಪಣಾ ಶೈಲಿ ಅಂತ ಹೇಳಿದಾಗ ಉಪನ್ಯಾಸ ಪದ್ಧತಿ, ಅಲ್ಲಿ ನಿರೂಪಣೆ ಮಾಡುವಂತ ಸಾಮರ್ಥ್ಯವನ್ನು ಬೆಳೆಸಬೇಕಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಉಪನ್ಯಾಸ ಪದ್ಧತಿಯನ್ನು ಇಲ್ಲಿ ಬಳಸ್ಕೊಳ್ಬೇಕಾಗಿರುವಂತದ್ದು ಆಗಿದೆ. ನೆಕ್ಸ್ಟ್ 133ನೇ ಪ್ರಶ್ನೆ, ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದ ಲಕ್ಷಣ ಇದಾಗಿದೆ. ಯಾವುದು? ಸಮಾಜ ಸೇವೆ, ಸಮಾಜದೊಂದಿಗೆ ಉತ್ತಮ ಸಂಬಂಧ, ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು, ರಾಜಕೀಯ ಭಾಷೆ ಹೊಂದಿರುವುದು. ಇಲ್ಲಿ ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು. ಇತಿಹಾಸ ಬೋಧಿಸುವಂತ ಶಿಕ್ಷಕನು ಇವುಗಳನ್ನು ಒಂದು ಕ್ಷೇತ್ರವನ್ನ ಅಧ್ಯಯನ ಮಾಡುವಂಥದ್ದು, ಆ ಒಂದು ಪ್ರವಾಸವನ್ನು ಕೈಗೊಂಡು ಆ ಕ್ಷೇತ್ರದ ವೈಶಿಷ್ಟ್ಯತೆಯನ್ನು ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಅಧ್ಯಯನ ಮಾಡುವಂಥದ್ದು ಈ ಇತಿಹಾಸ ಶಿಕ್ಷಕನಿಗೆ ಬೇಕಾಗಿರುವಂತದ್ದಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿ ಕೊಡಲಾಗುವುದು. ಯಾವ ಸನ್ನಿವೇಶ ಅಂತ ಹೇಳಿ ಕೇಳಿದರೆ ಜೀವನ, ಚರಿತ್ರಾ ವಿಧಾನ, ಯೋಜನಾ ಪದ್ಧತಿ, ಚರ್ಚಾ ಪದ್ಧತಿ, ಉಪನ್ಯಾಸ ಪದ್ಧತಿ. ಸರಿಯಾಗಿರುವಂತಹ ಉತ್ತರ ಯೋಜನಾ ಪದ್ಧತಿಯನ್ನು ಅನುಸರಿಸಬೇಕಾಗಿರುವಂತದ್ದು ಆಗಿದೆ. ಇನ್ನು 135ನೇ ಪ್ರಶ್ನೆ, ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗಗಳನ್ನು ಸ್ಥಾಪಿಸಲೇಬೇಕು? ಇತಿಹಾಸ ಕೊಠಡಿಯನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಯಾವುದು ಈ ಒಂದು 4ರಲ್ಲಿ ಯಾವುದನ್ನು ಸ್ಥಾಪಿಸಲೇಬೇಕು ಅಂತ ಕೇಳಿದರೆ ವಸ್ತು ಸಂಗ್ರಹಾಲಯ, ಪ್ರಯೋಗಾಲಯ, ಗಣಿತ ಕಿಟ್ಟು, ಭಾಷಾ ಉಪಕರಣ. ಇಲ್ಲಿ ಇತಿಹಾಸ ಅಂದಾಗ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಬೇಕಾಗಿರುವಂತದ್ದು ಆಗಿದೆ. ನೆಕ್ಸ್ಟ್ 136ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲ ಪ್ರಜ್ಞೆಯನ್ನು ಬೆಳೆಸಲು ಈ ಬೋಧನೋಪಕರಣಗಳನ್ನು ಬಳಸುವುದು. ಯಾವುದು? ಕಪ್ಪು ಹಲಗೆ, ಚಿತ್ರಪಟ, ವಿಸ್ತರಣಾ ಪಟ, ಕಾಲರೇಖೆ. ಇಲ್ಲಿ ಕಾಲರೇಖೆಯನ್ನು ಬಳಸ್ಕೊಳ್ಬೇಕಾಗಿರುವಂತದ್ದು ಆಗಿದೆ. ನೆಕ್ಸ್ಟ್ 139ನೇ ಪ್ರಶ್ನೆ, ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಹೆಚ್ಚು ಪ್ರಭಾವ ಬೀರುತ್ತದೆ? ನಾಟಕಾಭಿನಯ, ಚರ್ಚಾ ಸ್ಪರ್ಧೆ, ರೇಡಿಯೋ ಬಳಕೆ, ಕಪ್ಪು ಹಲಗೆ ಬಳಕೆ. ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಬೇಕಂದಾಗ ಇಲ್ಲಿ ನಾಟಕಾಭಿನಯ ಹೆಚ್ಚು ಪರಿಣಾಮಕಾರಿಯಾಗಿರುವಂತಹ ಚಟುವಟಿಕೆ ಆಗಿರುವಂತದ್ದಾಗಿದೆ. ನೆಕ್ಸ್ಟ್ 138ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು? ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು, ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳೆಯಬೇಕು, ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು, ಸಂಘ ಸಂಸ್ಥೆಗಳ ಸದಸ್ಯನಾಗಿರುವುದು. ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ, ಇಲ್ಲಿ ಎಲ್ಲವೂ ಬರುತ್ತೆ, ಆದ್ರೆ ಇಲ್ಲಿ ಏನಾಗಿರುವಂತದ್ದು ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವಂಥದ್ದು ಹೆಚ್ಚು. ಇತಿಹಾಸಕ್ಕಾಗಿ ಕ್ಷೇತ್ರ ಪ್ರವಾಸಗಳನ್ನು ಕೈಗೊಳ್ಳುವಂಥದ್ದು ಅವಶ್ಯಕತೆ ಇದೆ. ನೆಕ್ಸ್ಟ್ 139ನೇ ಪ್ರಶ್ನೆ, ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು. ಇದು ಇತಿಹಾಸ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ? ಇಲ್ಲಿ ವಿವರಿಸುವನು, ಅವನ ಸಾಧನೆ ಏನೇನಿತ್ತು ಅನ್ನೋದನ್ನು ವಿವರಿಸುವ ಕಾರಣಕ್ಕೋಸ್ಕರ ಜ್ಞಾನನ, ತಿಳುವಳಿಕೆನ, ಅನ್ವಯನ, ಕೌಶಲ್ಯನ ನೋಡಿದಾಗ ಇದು ತಿಳುವಳಿಕೆಯ ಕೌಶಲ್ಯ ಆಗಿರುವಂತದ್ದಾಗಿದೆ. ತಿಳುವಳಿಕೆ, ಆ ವಿದ್ಯಾರ್ಥಿ ಏನ್ ಮಾಡ್ತಾನೆ, ಸಮುದ್ರಗುಪ್ತನು ಯಾವ ರೀತಿಯಾಗಿರುವಂತಹ ಸಾಧನೆಗಳನ್ನು ಮಾಡಿದಾನೆ ಅಂತ ಹೇಳಿ ವಿವರಣೆಯನ್ನು ಕೊಡುವ ಕಾರಣಕ್ಕೋಸ್ಕರ ಇದು ತಿಳುವಳಿಕೆ ಆಗಿರುವಂಥದ್ದು. 140ನೇ ಪ್ರಶ್ನೆ, ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ. ಯಾವುದು? ಮಾಡಿ ಕಲಿ, ಜೀವಿಸ್ತಾ ಕಲಿ ತತ್ವ, ಮಹಾನ್ ಪುರುಷ ಸಿದ್ಧಾಂತ ತತ್ವ, ಹೋಲಿಕಾ ತತ್ವ, ವಿನಿಷ್ಠ ಪಠ್ಯಾಂಶಗಳನ್ನು ಬ್ರಹ್ಮಾಂಡದಷ್ಟು ವಿಸ್ತರಿಸುವ ತತ್ವ. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಮಾಡಿ ಕಲಿ, ಜೀವಿಸುತ್ತಾ ಕಲಿ ತತ್ವವನ್ನ ಅನುಸರಿಸಬೇಕಾಗಿರುವಂತದ್ದಾಗಿ. ನೆಕ್ಸ್ಟ್ 141ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವಿರಿ?
ಇಲ್ಲಿ ಅನ್ವಯ, ಕೌಶಲ, ಜ್ಞಾನ, ತಿಳುವಳಿಕೆ. ಇಲ್ಲಿ ತಂದೆ ಯಾರು ಅಂತ ಹೇಳಿ ಕೇಳಿದಾಗ ಜ್ಞಾನವನ್ನ ತಿಳಿದುಕೊಳ್ಳುವಂತದ್ದಾಗಿದೆ. ಆ ಕಾರಣಕ್ಕೋಸ್ಕರ ಮೂರನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗುವಂಥದ್ದು. ನೆಕ್ಸ್ಟ್ 142ನೇ ಪ್ರಶ್ನೆ, ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆ ಕೈಗೊಳ್ಳಬೇಕು. ಯಾವ ಚಟುವಟಿಕೆ? ಪ್ರವಾಸ ಕೈಗೊಳ್ಳುವುದು, ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಅಧ್ಯಯನ, ವಿದ್ಯಾರ್ಥಿಗಳ ಸಂದರ್ಶನ, ಅಂತಾರಾಷ್ಟ್ರೀಯ ಮಟ್ಟದ ಇತಿಹಾಸದ ಅಧ್ಯಯನ. ಇಲ್ಲಿ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕಾಗಿರುವಂಥದ್ದು. ಸ್ಥಳೀಯ ಇತಿಹಾಸವು ಬೋಧನೆ ಮಾಡಬೇಕಾಗಿರುವಂತಹ ಸನ್ನಿವೇಶದಲ್ಲಿ ಅಲ್ಲಿ ಸ್ಥಳೀಯವಾಗಿ ಲಭ್ಯ ಇರುವಂತಹ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಬೇಕಾಗಿರುವಂಥದ್ದು. ನೆಕ್ಸ್ಟ್ 143ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕರಾಗಿ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತದೆ? ಸಾಹಿತ್ಯ, ಭೌತಶಾಸ್ತ್ರ, ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ. ಇತಿಹಾಸ ಅಂದಾಗ ಇಲ್ಲಿ ಸಾಹಿತ್ಯ ಸಹಕಾರಿಯಾಗಿರುವಂಥದ್ದು ಆಗ್ತದೆ. ನೆಕ್ಸ್ಟ್ 144ನೇ ಪ್ರಶ್ನೆ, ಇತಿಹಾಸ ಪಠ್ಯ ವಸ್ತುವಿನ ಗುಣಲಕ್ಷಣಗಳು ಒಂದಾಗಿದೆ. ಯಾವುದು ಒಂದಾಗಿದೆ? ವ್ಯವಹಾರ ಜ್ಞಾನ ಬೆಳೆಸುವುದು, ಸಂವಹನ ಕೌಶಲ್ಯ ಬೆಳೆಸುವುದು, ವೈಜ್ಞಾನಿಕ ಮನೋಭಾವ ಬೆಳೆಸುವುದು, ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು. ಇಲ್ಲಿ ಸರಿಯಾಗಿರುವಂತಹ ಉತ್ತರ ಅಂತಾರಾಷ್ಟ್ರೀಯ ತಿಳುವಳಿಕೆ ಮೂಡಿಸುವುದು. ಇತಿಹಾಸ ಪಠ್ಯ ವಸ್ತುವಿನ ಗುಣಲಕ್ಷಣಗಳಲ್ಲಿ ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವಂಥದ್ದು ಒಂದಾಗಿರುವಂತದ್ದಾಗಿದೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸುವುದು. ಯಾವ ಸಾಮರ್ಥ್ಯ? ಭಾಷಾ ಸಾಮರ್ಥ್ಯ, ಓದುಗಾರಿಕೆ ಸಾಮರ್ಥ್ಯ, ಸ್ಥಳ ಪ್ರಜ್ಞೆ ಸಾಮರ್ಥ್ಯ, ಕಾಲ ಪ್ರಜ್ಞೆ ಸಾಮರ್ಥ್ಯ. ಇಲ್ಲಿ ಇತಿಹಾಸ ಶಿಕ್ಷಕನು ತರಗತಿಯ ಭೂಪಟವನ್ನು ಬಳಸುವುದರ ಮೂಲಕ, ಇಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ಏನಾಗ್ತದೆ? ಸ್ಥಳ ಪ್ರಜ್ಞೆ, ಯಾವ ಒಂದು ಸ್ಥಳದಲ್ಲಿದೆ, ಎಲ್ಲಿದೆ, ಅದರ ಸ್ಥಳದ ವೈಶಿಷ್ಟ್ಯತೆ ಏನು, ಭೂಪಟದಲ್ಲಿ ಎಲ್ಲಿ ಬರುತ್ತೆ ಅನ್ನೋದನ್ನ ಗುರುತಿಸುವುದಕ್ಕೆ ಇದು ಸಾಧ್ಯವಾಗುವುದರಿಂದ ಸ್ಥಳ ಪ್ರಜ್ಞೆ ಸಾಮರ್ಥ್ಯ ಮೂಡಿಸುವುದಕ್ಕೆ ಸಾಧ್ಯ. ನೆಕ್ಸ್ಟ್ 146ನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಬೋಧನೆ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪಕರಣ ಬಳಸುವಿರಿ? ಸ್ವತಂತ್ರ ಪೂರ್ವ ಭಾರತ ಭೂಪಟ, ಭಾರತದ ಭೂಪಟ, ಕರ್ನಾಟಕದ ಭೂಪಟ, ಗ್ಲೋಬ್. ಇಲ್ಲಿ ಮೌರ್ಯ ಸಾಮ್ರಾಜ್ಯ ಅಂದಾಗ ಸ್ವತಂತ್ರ ಪೂರ್ವ ಭಾರತದ ಭೂಪಟವನ್ನು ಇಲ್ಲಿ ಬಳಸಬೇಕಾಗಿರುವಂಥದ್ದು ಆಗಿದೆ. ನೆಕ್ಸ್ಟ್ 147ನೇ ಪ್ರಶ್ನೆ, ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ? ಯಾಣ, ಮಂಗಳೂರು ಬೀಚು, ಹಂಪೆ, ನೆಕ್ಸ್ಟ್ ಹಟ್ಟಿ, ಚಿನ್ನದ ಗಣಿ. ಇಲ್ಲಿ ಇತಿಹಾಸ ಶಿಕ್ಷಕ ಅಂದಾಗ ಇತಿಹಾಸ ಹಂಪೆ ವೈಶಿಷ್ಟ್ಯವನ್ನು ಹೊಂದಿರುವಂಥದ್ದು ಇತಿಹಾಸಕ್ಕಾಗಿ. ಯಾಣ ಆಗಲ್ಲ, ಮಂಗಳೂರು ಬೀಚ್ ಆಗಲ್ಲ, ಚಿನ್ನದ ಹಟ್ಟಿ ಆಗಲ್ಲ. ಆ ಕಾರಣಕ್ಕೋಸ್ಕರ ಒಂದು ಹಂಪೆ ಒಂದು ಐತಿಹಾಸಿಕ ಪರಂಪರೆ ಹೊಂದಿರುವಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕಾಗಿರುವಂಥದ್ದು. ನೆಕ್ಸ್ಟ್ 148ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗುತ್ತದೆ? ಕಳಿಂಗ ಮಹಾಯುದ್ಧ ಯಾರ ಮಧ್ಯೆ ನಡೆಯಿತು? ಕಳಿಂಗ ಮಹಾಯುದ್ಧದ ಪರಿಣಾಮ ವಿಶ್ಲೇಷಿಸಿ, ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿ, ಕಳಿಂಗ ಮಹಾಯುದ್ಧ ಎಷ್ಟರಲ್ಲಿ ನಡೆಯಿತು ಅನ್ನೋದು. ಇಲ್ಲಿ ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯ ಅದನ್ನು ಅಪ್ಲೈ ಮಾಡಿರುವಂಥದ್ದು. ಕಳಿಂಗ ಮಹಾಯುದ್ಧದ ಪರಿಣಾಮಗಳು, ಅದು ಏನ್ ನಡೀತು, ಹೇಗಾಯಿತು, ಅದರಿಂದ ಏನು ಘಟನೆಗಳು ಸಂಭವಿಸಿದ್ವು ಅಥವಾ ಪರಿಣಾಮಗಳು ಏನಾದವು ಅನ್ನೋದನ್ನ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಆ ಕಾರಣಕ್ಕೋಸ್ಕರ ಅನ್ವಯಕ್ಕೆ ಬಂದಾಗ ಪರಿಣಾಮಗಳನ್ನು ತಿಳಿಸಿ ಅಂತ ಹೇಳಿ ಇಲ್ಲಿ ಕೇಳಬೇಕಾಗಿರುವಂತದ್ದಾಗಿದೆ. ನೆಕ್ಸ್ಟ್ 149ನೇ ಪ್ರಶ್ನೆ ನೋಡೋಣ. 149ನೇ ಪ್ರಶ್ನೆಯಲ್ಲಿ ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವ ಮೌಲ್ಯಮಾಪನವು ಹೀಗಿರಬೇಕು. ಯಾವ ರೀತಿಯಾಗಿರಬೇಕು? ವಿಷಯ ಆಧಾರಿತವಾಗಿರಬೇಕು, ಸ್ಮರಣೆ ಆಧಾರಿತವಾಗಿರಬೇಕು, ಮಾಹಿತಿ ಆಧಾರಿತವಾಗಿರಬೇಕು, ಸಾಮರ್ಥ್ಯ ಆಧಾರಿತವಾಗಿರಬೇಕು. ಇಲ್ಲಿ ಮೌಲ್ಯಮಾಪನ ಏನಾಗಿರ್ಬೇಕು? ಸಾಮರ್ಥ್ಯ ಆಧಾರಿತವಾಗಿರ್ಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ. ಆ ಕಾರಣಕ್ಕೋಸ್ಕರ ಸರಿಯಾಗಿರುವಂತಹ ಉತ್ತರ ಸಾಮರ್ಥ್ಯ ಆಧಾರಿತವಾಗಿರ್ಬೇಕು ಅನ್ನೋದು. ಇನ್ನು 150ನೇ ಪ್ರಶ್ನೆ, ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪದ್ಧತಿ, ಚೈತನ್ಯ ಪದ್ಧತಿ, ತ್ರೈಮಾಸಿಕ ಪದ್ಧತಿ, ಸೆಮಿಸ್ಟರ್ ಪದ್ಧತಿ. ಇಲ್ಲಿ ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆ ನೀಡುವುದರ ಮೂಲಕ ಏನಾಗಿರುವಂಥದ್ದು? ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ನಿರಂತರವಾಗಿ ಮೌಲ್ಯಮಾಪನ ಆಗಬೇಕು ಮತ್ತು ಸಮಗ್ರ ಪ್ರಮಾಣದಲ್ಲಿ ಮೌಲ್ಯಮಾಪನ ಆಗಬೇಕು ಅನ್ನೋದು ಇದರ ಮುಖ್ಯವಾಗಿರುವಂತಹ ಉದ್ದೇಶ ಆಗಿರುವಂಥದ್ದು. ಇದು ಸ್ನೇಹಿತರೆ ಒಂದು 2014ರ TET ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಇದು ಸಮಾಜ ವಿಜ್ಞಾನ ಒಂದು ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು. ಈ ರೀತಿಯಾಗಿರುವಂತಹ ಇತರ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು.